ಗಣಿನಾಡಿನ ರಾಜಕಾರಣಿಗಳಿಗೂ ಈ ಜೈಲ್ಗೂ ಏನೋ ಒಂದು ರೀತಿ ಬಿಡಿಸಲಾಗದ ನಂಟು. ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದಾಗ ಅಕ್ರಮ, ಹಗರಣ, ಆವಾಸ್ ಹೀಗೆ ಒಂದಿಲ್ಲೊಂದು ಕೇಸ್ನಲ್ಲಿ ಜೈಲಿಗೆ ಹೋಗಿ ಬಂದಿದ್ದಾರೆ ಬಳ್ಳಾರಿ ಜಿಲ್ಲೆಯ ದೊಡ್ಡ ದೊಡ್ಡ ರಾಜಕಾರಣಿಗಳು. ಹಾಗಾದರೆ ಹೀಗೆ ಕೈಗೆ ಕೋಳ ಹಾಕಿಸ್ಕೊಂಡು ಜೈಲು ಸೇರಿದ ಮಹಾನುಭಾವರು ಯಾರ್ಯಾರು, ಅವ್ರ ಚರಿತ್ರೆ ಏನು, ಒಂದೊಂದಾಗಿ ನೋಡೋಣ ಬನ್ನಿ. ಬಳ್ಳಾರಿಗೆ ಸೇರಿದಂತಹ ಮಹಾನುಭಾವರು, ಮೊದಲನೇದಾಗಿ ಗಾಲಿ ಜನಾರ್ದನ ರೆಡ್ಡಿ. ಅಕ್ರಮ ಗಣಿಗಾರಿಕೆ, ಜಾಮೀನು ಪಡೆಯೋದಕ್ಕೆ ಸಿಬಿಐ ಜಡ್ಜ್ಗೆ ಲಂಚ ಕೊಡೋದಕ್ಕೆ ಹೋಗಿ ಸಿಕ್ಕಿಬಿದ್ದಂತಹ ಕೇಸ್, ಜೊತೆಗೆ ಆಂಬಿಡೆಂಟ್ ವಂಚನೆ ಪ್ರಕರಣ. ಈ ಮೂರು ಪ್ರಕರಣದಲ್ಲಿ 3 ಬಾರಿ ಜೈಲಿಗೆ ಹೋಗಿ ಬಂದಿದ್ದಾರೆ. 3.5 ವರ್ಷ ಜೈಲು ವಾಸವನ್ನು ಅನುಭವಿಸಿದ್ದಾರೆ. ಸದ್ಯಕ್ಕೆ ಕೋರ್ಟ್ ಅನುಮತಿ ಇಲ್ಲದೆ ಇವರು ಬಳ್ಳಾರಿಗೆ ಹೋಗೋ ಹಾಗಿಲ್ಲ. ಇನ್ನು ಅವರ ಸಹೋದರ ಸೋಮಶೇಖರ್ ರೆಡ್ಡಿ ಸದ್ಯಕ್ಕೆ ಬಳ್ಳಾರಿ ನಗರ ಕ್ಷೇತ್ರದ ಬಿಜೆಪಿ ಶಾಸಕ. ಅಕ್ರಮ ಗಣಿಗಾರಿಕೆ ತನಿಖೆಯ ವೇಳೆ ಜನಾರ್ದನ ರೆಡ್ಡಿಗೆ ಬೇಲ್ ಕೊಡಿಸುವ ಸಲುವಾಗಿ ಸಿಬಿಐ ಜಡ್ಜ್ಗೆ ಲಂಚ ಕೊಟ್ಟಂತಹ ಪ್ರಕರಣ. 1 ವರ್ಷಕ್ಕೂ ಅಧಿಕ ಸಮಯ ಕಂಬಿ ಎಣಿಸಿದ್ರು ಜನಾರ್ದನ ರೆಡ್ಡಿ ಅವರ ಸಹೋದರ. ಓಕೆ, ಇನ್ನು 3ನೇ ವ್ಯಕ್ತಿ ಸುರೇಶ್ ಬಾಬು. ಇವರು ಕಂಪ್ಲಿ ಕ್ಷೇತ್ರದ ಮಾಜಿ ಬಿಜೆಪಿ ಶಾಸಕ. 3 ಬಾರಿ ಜೈಲು ಸೇರಿದ್ರು. ಒಟ್ಟು 2 ವರ್ಷ ಜೈಲು ವಾಸವನ್ನು ಮಾಡಿದ್ದಾರೆ. ಅಕ್ರಮ ಗಣಿಗಾರಿಕೆ, ಅಕ್ರಮ ಅದಿರು ಸಾಗಾಟ, ರೆಡ್ಡಿ ಜಾಮೀನಿಗಾಗಿ ಸಿಬಿಐ ಜಡ್ಜ್ಗೆ ಲಂಚ ಕೊಟ್ಟಂತಹ ಪ್ರಕರಣದಲ್ಲಿ ಇವರು ಒಟ್ಟು 2 ವರ್ಷ ಜೈಲು ವಾಸವನ್ನು ಅನುಭವಿಸಿದ್ದಾರೆ. ಇನ್ನು ಅನಿಲ್ ಲಾಡ್, ಇವರು ಬಳ್ಳಾರಿ ನಗರ ಕ್ಷೇತ್ರದ ಮಾಜಿ ಶಾಸಕರು, ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಂತಹವರು. ಬೇಲೆಕೇರಿ ಬಂದರಿನಿಂದ ವಿದೇಶಕ್ಕೆ ಅಕ್ರಮವಾಗಿ ಅದಿರು ಸಾಗಾಟ ಮತ್ತು ಲೋಕಾಯುಕ್ತ ಎಸ್ಐಟಿಯಿಂದ ಇವರ ಬಂಧನವಾಗಿತ್ತು. 1 ತಿಂಗಳಿಗೂ ಹೆಚ್ಚು ಕಾಲ ಜೈಲಿನಲ್ಲಿ ಇದ್ರು ಅನಿಲ್ ಲಾಡ್. ಇನ್ನು ಆನಂದ್ ಸಿಂಗ್, ಹಾಲಿ ಶಾಸಕ, ಹೊಸಪೇಟೆ ಕ್ಷೇತ್ರದ ಕಾಂಗ್ರೆಸ್ನ ಹಾಲಿ ಶಾಸಕ. ಇವರು ಬಿಜೆಪಿ ಶಾಸಕರಾಗಿದ್ದಾಗ ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಸಿಬಿಐನಿಂದ ಬಂಧನವಾಗಿತ್ತು. 2 ವರ್ಷ ಆನಂದ್ ಸಿಂಗ್ ಕೂಡ ಜೈಲಿನಲ್ಲಿ ಇದ್ರು. ಮತ್ತೋರ್ವ ಶಾಸಕ ಬಿ ನಾಗೇಂದ್ರ, ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ. ಕೂಡ್ಲಿಗಿ ಶಾಸಕರಾಗಿದ್ದಾಗ ಅಕ್ರಮ ಗಣಿಗಾರಿಕೆ, ಅಕ್ರಮ ಅದಿರು ಸಾಗಾಟ ಕೇಸ್ನಲ್ಲಿ 1.5 ವರ್ಷ ಇವರು ಕೂಡ ಜೈಲಿನಲ್ಲಿ ಇದ್ರು. ಇನ್ನು ಮಾಜಿ ಸಚಿವರು ದಿವಾಕರ್ ಬಾಬು, ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಂಥವರು. ಬಳ್ಳಾರಿ ನಗರ ಕ್ಷೇತ್ರದ ಕಾಂಗ್ರೆಸ್ನ ಮಾಜಿ ಶಾಸಕರು ಇವರು. 2008ರಲ್ಲಿ ಜನಾರ್ದನ ರೆಡ್ಡಿ ವಿರುದ್ಧದ ಹೋರಾಟದ ವೇಳೆ ಅರಣ್ಯ ಇಲಾಖೆ ಕಚೇರಿಯನ್ನು ಧ್ವಂಸ ಮಾಡಿ ಅರಣ್ಯಾಧಿಕಾರಿ ಮೇಲೆ ಹಲ್ಲೆಯನ್ನ ಮಾಡಿದ್ರು. 13 ದಿನ ಜೈಲಿನಲ್ಲಿದ್ದರು ದಿವಾಕರ್ ಬಾಬು. ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿ 13 ದಿನಗಳ ಕಾಲ ಇವರು ಜೈಲು ವಾಸವನ್ನ ಅನುಭವಿಸಿದ್ದಾರೆ. ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಜೆ.ಎನ್. ಗಣೇಶ್, ಕಂಪ್ಲಿ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕರು. ಶಾಸಕ ಆನಂದ್ ಸಿಂಗ್ ಮೇಲಿನ ಕೇಸ್ನಲ್ಲಿ ಜೈಲು ಪಾಲಾಗುವ ಸಾಧ್ಯತೆ ಇದೆ ಇವತ್ತು. ಈ ಹಿಂದೆ ರೌಡಿ ಶೀಟರ್ ಪಟ್ಟಿಯಲ್ಲಿ ಗುರುತಿಸಿಕೊಂಡಿದ್ರು ಜೆ.ಎನ್. ಗಣೇಶ್ ಅವರು. ಸೊ ಅಲ್ಲಿಗೆ ನಾನು ಆಗಲೇ ಹೇಳ್ತಾ ಇದ್ದೆ, ಈ ಗಣಿನಾಡಿನ ರಾಜಕಾರಣಿಗಳು ಇವರೆಲ್ಲರೂ ಕೂಡ ಬಳ್ಳಾರಿ ಜಿಲ್ಲೆಯವರೇ. ಬಳ್ಳಾರಿ ಜಿಲ್ಲೆಯ ರಾಜಕಾರಣಿಗಳಿಗೂ ಈ ಜೈಲಿಗೂ ಏನೋ ಒಂದು ರೀತಿ ಬಿಡಿಸಲಾಗದ ನಂಟು. ಬಹುತೇಕ ಕೇಸ್ಗಳೆಲ್ಲವೂ ಕೂಡ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂಗೆ ಇದೆ, ಆಯಿತಾ. ಅಕ್ರಮ ಗಣಿಗಾರಿಕೆ, ಕೆಲವೊಂದು ಹಗರಣಗಳು, ಆವಾಜ್ ಹಾಕಿರ್ತಕ್ಕಂಥದ್ದು, ಹೀಗೆ ಒಂದಿಲ್ಲೊಂದು ಕೇಸ್ನಲ್ಲಿ ಸಾಕಷ್ಟು ಜನಪ್ರತಿನಿಧಿಗಳು ಅಂತ ಅನ್ನಿಸ್ಕೊಂಡಂಥವರು ಜೈಲಿಗೆ ಹೋಗಿ ಬಂದಿದ್ದಾರೆ ಬಳ್ಳಾರಿ ಜಿಲ್ಲೆಯವರು. ಕೈಗೆ ಕೋಳ ಹಾಕಿಸ್ಕೊಂಡು ಜೈಲು ಸೇರಿದ ಮಹಾನುಭಾವರು ಯಾರ್ಯಾರು ಅಂತಕ್ಕಂಥದ್ರ ಬಗ್ಗೆ ನಾನು ಆಗಲೇ ಮಾಹಿತಿಯನ್ನು ಕೊಡ್ತಾ ಇದ್ದೆ. ಮುಖ್ಯವಾಗಿ ಕೇಳಿಬರ್ತಕ್ಕಂಥ ಹೆಸರು ಅಂತಂದರೆ ಅದು ಗಾಲಿ ಜನಾರ್ದನ್ ರೆಡ್ಡಿ, ಅದಾದ ನಂತರ ಅವರ ಸಹೋದರ ಜಿ ಸೋಮಶೇಖರ್ ರೆಡ್ಡಿ, ಸುರೇಶ್ ಬಾಬು, ಇವರೆಲ್ಲರೂ ಕೂಡ ಬಿಜೆಪಿಯಲ್ಲಿ ಗುರುತಿಸಿಕೊಂಡಂಥವರು. ಅದಾದ ನಂತರ ಅನಿಲ್ ಲಾಡ್, ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಂಥವರು. ಆನಂದ್ ಸಿಂಗ್, ಹಾಲಿ ಕಾಂಗ್ರೆಸ್ ಶಾಸಕ. ಬಿ ನಾಗೇಂದ್ರ, ಹಾಲಿ ಕಾಂಗ್ರೆಸ್ ಶಾಸಕ. ದಿವಾಕರ್ ಬಾಬು, ಅವರು ಕಾಂಗ್ರೆಸ್ನವರೇ, ಮಾಜಿ ಸಚಿವರು. ಅದಾದ ನಂತರ ಈಗ ಜೆ.ಎನ್. ಗಣೇಶ್ ಅಥವಾ ಕಂಪ್ಲಿ ಗಣೇಶ್, ಇವರೆಲ್ಲರೂ ಕೂಡ ಈಗ ಜೈಲಿಗೆ ಹೋಗಿ ಬಂದಂಥವರು. ಅಲ್ಲಿಗೆ ಈ ರೀತಿ ಜೈಲಿಗೆ ಹೋಗಿ ಬಂದಂಥವರ ಚರಿತ್ರೆ ಸಾಕಷ್ಟಿದೆ ಬಳ್ಳಾರಿ ಜಿಲ್ಲೆಯಲ್ಲಿ. ಬೇರೆ ಬೇರೆ ಪ್ರಕರಣಗಳಲ್ಲಿ ಈ ರೀತಿ ಜೈಲಿಗೆ ಹೋಗಿ 3 ವರ್ಷ, 2 ವರ್ಷ, 1 ವರ್ಷ, 6 ತಿಂಗಳು, 13 ದಿನ, ಈ ಥರ ಬೇರೆ ಬೇರೆ ಅವಧಿಯನ್ನು ಇವರೆಲ್ಲರೂ ಜೈಲಲ್ಲಿ ಕಳೆದು ಬಂದಿದ್ದಾರೆ. ಹಾಗಾಗಿ ಜೆ.ಎನ್. ಗಣೇಶ್ಗೆ ಎಷ್ಟು ದಿನಗಳ ಜೈಲು ಅಂತಕ್ಕಂಥದ್ದು ಇವತ್ತು ಗೊತ್ತಾಗುತ್ತೆ. ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟರು ಕೂಡ ಅದಾದ ನಂತರದ ದಿನಗಳಲ್ಲಿ ಆತನಿಗೆ ಜಾಮೀನು ಸಿಗುತ್ತಾ ಇಲ್ವಾ. ಆದರೆ ಸದ್ಯದ ಮಾಹಿತಿಯ ಪ್ರಕಾರ ಜೆ.ಎನ್. ಗಣೇಶ್ ಕೂಡ ಇವತ್ತು ಜೈಲು ಸೇರೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ.